ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಮೊನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ವಾತ ಮತ್ತು ಕಫದ ಬಗ್ಗೆ ಹೇಳಿದೆ. ವಾತ ಪ್ರವೃತ್ತಿ ಎಂದೇನು, ಕಫ ಪ್ರವೃತ್ತಿ ಶರೀರ ಹೇಗಿರ್ತದೆ ಅಂತೇಳಿ. ಪಿತ್ತದ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಮಧ್ಯ ಶನಿವಾರ ಬಂತು, ಕಾಲ್ಗಳು ಮತ್ತು ಪತ್ರಗಳು ಓದೋ ಒಂದು ಸಮಯ ಇರೋದ್ರಿಂದ ಪಿತ್ತದ ಬಗ್ಗೆ ನಾನಿವತ್ತು ಮಾತಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ವಾತ ಅಂದ್ರೇನು, ಕಫ ಅಂದ್ರೇನು ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಅನುಭವವನ್ನು ನಿಮ್ಮನ್ನು ಹಂಚ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರಗಳನ್ನು ಮಾಡೋದ್ರಿಂದ ವಾತವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಕಫವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು, ಆಗ ನಾವು ರೋಗದಿಂದ ಮುಕ್ತರಾಗ್ಬೋದು, ಆರೋಗ್ಯವಂತರಾಗ್ಬೋದು, ಆಯುಷ್ವಂತರಾಗ್ಬೋದು. ವಾತಾಪಿತ್ತ ಕಫ ತ್ರಿದೋಷಗಳನ್ನು, ಸಪ್ತಧಾತುಗಳನ್ನು, ಮಲ ಅಂದರೆ ಟಾಯ್ಲೆಟ್, ಮಲ, ಸಪ್ತಧಾತು ಮತ್ತು ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ಜಾತಕದಲ್ಲಿ ಇರೋ ಆಯುಷನ್ನು ಹೆಚ್ಚಿಸ್ಬೋದಂತೆ. ಕೆಲವು ಜಾತಕದಲ್ಲಿ 50 ವರ್ಷಕ್ಕೆ ಸಾವು ಬರುತ್ತೆ, 60 ವರ್ಷಕ್ಕೆ ಸಾವು ಇರುತ್ತೆ, 20ಕ್ಕೆ ಸತ್ತೋಗ್ತೀವಿ ಅಂತ ಹೇಳಿರ್ತಾರೆ. ಆದರೆ ಈ ವಾತಾಪಿತ್ತ ಕಫ ತ್ರಿದೋಷಗಳನ್ನು, ಸಪ್ತಧಾತುಗಳನ್ನು ಸರಿ ಹೊಂದಿಸೋದು ಮತ್ತು ಮಲ ವಿಸರ್ಜನೆ, ಮಲವನ್ನು ಸಮಪಾಲಿನಲ್ಲಿ ಸರಿಪಡಿಸುವಂಥ ಒಂದು ಕೌಶಲ್ಯತೆ, ಟೆಕ್ನಿಕ್, ಒಂದು ಕಲೆನ ಕಲ್ತ್ಕೊಂಡ್ರೆ ಆಯುಷ್ ವೃದ್ಧಿ ಆಗತ್ತೆ ಅಂತ ಚರಕ ಸಂಹಿತೆಯಲ್ಲಿ ಚರಕ ಮುನಿಗಳು ಹೇಳಿದ್ದಾರೆ. ಇದನ್ನೇ ವಾಗ್ಭಟ್ರು ಏನು ಹೇಳ್ತಾರಂದರೆ, ತ್ರಿದೋಷಗಳನ್ನು ಕರೆಕ್ಟಾಗಿ ಇಟ್ಕೋಬೇಕು. ವಾತಾಪಿತ್ತ ಕಫ ಶರೀರಕ್ಕೆ ಬೇಕು. ವಾತಾಪಿತ್ತ ಕಫ ಶರೀರದಲ್ಲಿಲ್ಲ ಅಂದರೆ ನಾವು ಕೃಷರಾಗಿಬಿಡ್ತೀವಿ. ಅತಿ ಜಾಸ್ತಿ ಆಯಿತು, ಏರುಪೇರಾಯಿತು ಅಂತಂದಾಗ ರೋಗಕ್ಕೆ ಈಡಾಗ್ತೀವಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಅದು ನಿಜ. ಮಾಡ್ರನ್ ಸೈನ್ಸ್ ಕೂಡ ಹೇಳುತ್ತೆ. ಈ ವಾತಾಪಿತ್ತ ಕಫನ ನಾವು ಈ ಥರ ಹೇಳಿದರೆ ಮಾಡ್ರನ್ ಸೈನ್ಸ್ನಲ್ಲಿ ಅವರು ಹೇಳ್ತಾರೆ, ಸೋಡಿಯಮ್ಮು, ಪೊಟ್ಯಾಷಿಯಮ್ ಮತ್ತು ಐರನ್ ಕಂಟೆಂಟ್, ಹೇಮೋಗ್ಲೋಬಿನ್, ಇದರಲ್ಲಿ ಪ್ಲೇಟೆಂಟ್ಸು, ಹೇಮೋಗ್ಲೋಬಿನ್ ಬ್ಲಡ್ಡಲ್ಲಿ ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ವಾತಾಪಿತ್ತ ಕಫಗಳನ್ನ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಇದೇ ಡಿಫ್ರೆನ್ಸು ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸ್ಗೂ ಮತ್ತು ಓಲ್ಡನ್ ಮೆಡಿಕಲ್ ಸೈನ್ಸ್ಗೆ. ಇವತ್ತು ಪಿತ್ತ ಅಂತಂದಾಗ ಏನಾಗುತ್ತೆ ಅಂದರೆ, ಪಿತ್ತ ಜಾಸ್ತಿ ಬರೋದು ಅಡಲ್ಟ್ಸಲ್ಲಿ, ದೊಡ್ಡವರಲ್ಲಿ. ಕಫ ಮಕ್ಕಳಲ್ಲಿ ಬರುತ್ತೆ. ವಾತ ಮಧ್ಯಮ ವಯಸ್ಸಿನಲ್ಲಿ ಎಲ್ರಿಗೂ ಬರುತ್ತೆ. ಈ ಪಿತ್ತ ಅಡಲ್ಟ್ಸ್ ವಯಸ್ಸಾದಂಥವ್ರಿಗೆ. ಯಾಕೆ ವಯಸ್ಸಾದವ್ರಿಗೆ ಜಾಸ್ತಿ ಬರುತ್ತಂದರೆ, ಕುಡಿಯೋದು, ಸೇದೋದು, ಸಿಕ್ಕಾಪಟ್ಟೆ ಖಾರ ತಿನ್ನೋದು, ಸಿಕ್ಕಾಪಟ್ಟೆ ಹುಳಿ ತಿನ್ನೋದು, ಸಿಕ್ಕಾಪಟ್ಟೆ ಸಿಹಿ ತಿನ್ನೋದು, ಒಗುರು, ಕಹಿ, ಇದನ್ನೆಲ್ಲ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಯಾಕೆ ನಾವು ದೊಡ್ಡವರಲ್ವಾ, ಅದಕ್ಕೆ ಮಕ್ಕಳಿಗೆ ಅಷ್ಟು ಅವಕಾಶಗಳು ಸಿಗೋದಿಲ್ಲ. ಈ ಪಿತ್ತ ಯಾಕೆ ಜಾಸ್ತಿ ಆಗುತ್ತೆ, ಪಿತ್ತ ಜಾಸ್ತಿ ಆಗೋದ್ರಿಂದ ಏನಾಗ್ಬೋದು, ಪಿತ್ತ ಯಾವ್ಯಾವ ಜಾಗದಲ್ಲಿ ನಮಗೆ ಅಭಿವೃದ್ಧಿ ಆಗುತ್ತೆ, ಪಿತ್ತ ಇರೋ ಸೈಟ್ಸ್ ಯಾವುದು, ಈ ಸೈಟಲ್ಲಿ ಆ ಮನೆ ಕಟ್ಕೊಂಡ, ಈ ಸೈಟಲ್ಲಿ ಇವ್ರ ಮನೆ ಕಟ್ಕೊಂಡ ಅಂತೀವಿ ನಾವು. ಹಾಗೆ ಶರೀರದಲ್ಲಿ ವಾತಕ್ಕೆ ಕೆಲವು ಸೈಟ್ಸ್ ಇವೆ, ಪಿತ್ತಕ್ಕೆ ಕೆಲವು ಸೈಟ್ಸ್ ಇದೆ, ಕಫಗೆ ಬೇರೆ ಸೈಟ್ಸ್ ಇದೆ. ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಆ ಜಾಗದಲ್ಲಿ ಆಗತಕ್ಕಂಥ ತೊಂದರೆಗಳೇನಾದ್ರು ಇತ್ತು ಅಂದರೆ ನೀವೇ ಪಟ್ಟಂತ ಅರ್ಥ ಮಾಡ್ಕೋಬೇಕು. ಇದು ಪಿತ್ತದಿಂದ ಹಿಂಗೆ ಆಗ್ತಾ ಇದೆ. ಆಗ ನೀವು ಡಾಕ್ಟರ್ ಹತ್ರ ಹೋಗೋ ಬದಲು ನೀವೇ ಸ್ವಯಂ ಚಿಕಿತ್ಸೆಯನ್ನು ಮಾಡ್ಕೊಂಬಿಟ್ರೆ, ನೀವೇ ಸ್ವಯಂ ವೈದ್ಯ, ನಿಮ್ಮ ಪಿತ್ತನ ನೀವೇ ಕ್ಲೀನ್ ಮಾಡ್ಕೊಂಡಂಗೆ ಆಯಿತು. ಪಿತ್ತ ಝೀರೋ ಮಾಡೋಂಗಿಲ್ಲ, ಪಿತ್ತ ಜಾಸ್ತಿ ಮಾಡೋಂಗಿಲ್ಲ. ಪಿತ್ತ ಸಮತೋಲನಲ್ಲಿ ಇರಬೇಕು. ಸಮಾನತೆಯಲ್ಲಿದ್ದಾಗ ಮಾತ್ರ ಮನುಷ್ಯ ಆರೋಗ್ಯ, ಆಯುಷ್ಯನ ಕಾಪಾಡ್ಕೋಬೋದು. ಪಿತ್ತ ಕಮ್ಮಿ ಆಯಿತು ರೋಗ, ಪಿತ್ತ ಜಾಸ್ತಿ ಆದರೂ ರೋಗ. ಅದರಿಂದ ಪಿತ್ತವನ್ನು ನಾವು ಬ್ಯಾಲೆನ್ಸ್ ಮಾಡೋ ಒಂದು ಕಲೆಯನ್ನು ಕಲಿಬೇಕು. ಅದರಲ್ಲೂ ಈ ಕಲಿಯುಗದಲ್ಲಿ ಕಂಟಿನ್ಯೂಸ್ ಟಿ ವಿ ನೋಡಿದ್ರು ಪಿತ್ತ ಜಾಸ್ತಿ ಆಗುತ್ತೆ. ಕಂಟಿನ್ಯೂಸ್ ಕೂತ್ಕೊಂಡು ಓದ್ತಾ ಇದ್ದರೆ, ಬರೀತಾರೆ ಗಂಟು ಕಟ್ಟಲೆ, ಪಿತ್ತ ಜಾಸ್ತಿ ಆಗುತ್ತೆ. ಕೂತಿದ್ದ ಜಾಗದಲ್ಲೇ ಕೂತಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ. ಮತ್ತು ಅತಿಯಾಗಿ ತಿಂತಾಯಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ. ಪಚನ ಕ್ರಿಯೆ, ಮೆಟಾಬಾಲಿಸಮ್, ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ಪಿತ್ತ ಪ್ರವೃತ್ತಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಮನುಷ್ಯನ. ಅರೆ ಪಿತ್ತ ಅಂತ ಹೇಳ್ತದಲ್ಲ, ಪಿತ್ತ ಅಂದ್ರೇನು ಅಂತಂದರೆ, ಪಿತ್ತ ಅಂತಂದರೆ ಬಿಸಿಯ ಜೊತೆಗೆ ಜಲ ಸೇರಿದಾಗ ಏನಾಗುತ್ತೆ ಅದು ಪಿತ್ತ ಅಂತ ಅಂದ್ಬಿಟ್ರು. ಹೀಟ್ ಪ್ಲಸ್ ಲಿಕ್ವಿಡ್ ಇಸ್ ಈಕ್ವಲ್ ಟು ಪಿತ್ತ ಅಂತ ಬಂತು ಆಯುರ್ವೇದದಲ್ಲಿ. ಶರೀರ ಜಾಸ್ತಿ ಉಷ್ಣ ಆದಾಗ, ಅದಕ್ಕೆ ನೀರು ಅಂಶ ಕೊರತೆ ಕಮ್ಮಿ ಆದಾಗ ಪಿತ್ತ ಕಮ್ಮಿ ಆಗಿದೆ. ಶರೀರ ಉಷ್ಣ ಜಾಸ್ತಿ ಶರೀರದ ಉಷ್ಣತೆ ಜಾಸ್ತಿ ಆದಾಗ, ನೀರಿನ ಅಂಶ ಅತಿ ಹೆಚ್ಚಿಗೆ ಆದಾಗ ಪಿತ್ತ ಜಾಸ್ತಿ ಆಯಿತು ಅಂತಾರೆ. ಹೀಟು ಮತ್ತು ನೀರಿನ ಅಂಶ ಎರಡು ಸಮದಲ್ಲಿದ್ದಾಗ ಅವನು ಆರಾಮಾಗಿದ್ದಾನೆ. ಆಗ ಶರೀರದಲ್ಲಿ ಕೆಮಿಕಲ್ಸ್ ರಿಯಾಕ್ಷನ್ ಆಗುತ್ತೆ, ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ.
ಪಿತ್ತ ಒಂದೇ ಹಾರ್ಮೋನ್ಸ್ನ ಪ್ರೊಡಕ್ಷನ್ ಮಾಡೋದು, ಪಿತ್ತ ಒಂದೇ ಎನ್ಸೈಮ್ಸ್ನ ಪ್ರೊಡಕ್ಷನ್ ಮಾಡೋದು, ಉತ್ಪತ್ತಿ ಮಾಡೋದು. ಯಾವಾಗ ಪಿತ್ತ ಕರೆಕ್ಟಾಗಿ ಸಮವಾಗಿತ್ತು ಅಂದರೆ, ಜಾಸ್ತಿ ಆದರೆ ಭಾಳ ಕಷ್ಟ, ಕಮ್ಮಿ ಆದರೂ ಕಷ್ಟ. ಸಮಾನವಾಗಿದ್ದಾಗ ಪಿತ್ತ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂದರೆ ಹಾರ್ಮೋನ್ಸ್ ಅಂತ, ಆ ಹಾರ್ಮೋನ್ಸ್ನ ಪ್ರೊಡಕ್ಷನ್ ಮಾಡುವಂಥ ಶಕ್ತಿ ಪಿತ್ತಾಗಿರೋದು, ವಾತಾಗಿಲ್ಲ, ಕಫಾಗಿಲ್ಲ. ಅದರಿಂದ ಪಿತ್ತ ಅಂದ್ರೇನು, ನಾವು ಹೆಚ್ಚಿಗೆ ಹೀಟ್ ಆಗಬಾರ್ದು. ಹೀಟ್ ಆಗೋದೇನು, ನಾನು ಆಗಲೇ ಹೇಳಿದೆ, ಕಂಟಿನ್ಯೂಸ್ ಆಗಿ ಟಿ ವಿ ನೋಡ್ತಾ ಇದ್ರೆ ಹೀಟ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಸಿನಿಮಾ ನೋಡ್ತೀರಿ ಹೀಟ್ ಆಗುತ್ತೆ, ಕಣ್ಣಿಂದ ಹೀಟ್ ಜಾಸ್ತಿ ಹೋಗಿ ಶರೀರಕ್ಕೆ ಕಪ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಮಾತಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ, ರೆಸ್ಟ್ಲೆಸ್, ವಿಶ್ರಾಂತಿ ಇಲ್ಲದೇ ಕೆಲಸ ಮಾಡ್ತಿದ್ರೆ ಬಾಡಿ ಹೀಟ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು, ಪುರ್ಸೊತ್ತಿಲ್ದೇ ಚೆನ್ನಾಗಿ ಸಿಕ್ಕಿ ತಿಂತಾನೇ ಇರ್ತಾರೆ 3 ಹೊತ್ತು, ಅವಾಗ ಬಾಡಿ ಹೀಟ್ ಆಗುತ್ತೆ. ಯಾವಾಗ ಬಾಡಿ ರೆಸ್ಟ್ಲೆಸ್ ಆಯಿತು, ಬಾಡಿ ಹೀಟ್ ಆಗೋಕ್ಕೆ ಶುರುತೆ. ನೋಡಿ, ಒಂದು ಫ್ಯಾನ್ ಬೆಳಗ್ಗೆ ಆನ್ ಮಾಡಿದ್ರೆ ಇನ್ನು 1 ವಾರ ತನಕ ಬಿಡಲಿಲ್ಲ ಅಂದರೆ ಅದು ತಣ್ಣ ಗಾಳಿ ಕೊಡೋದಿಲ್ಲ, ಬಿಸಿ ಗಾಳಿ ಕೊಡುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಯಾಕೊತ್ತಾ, ಹೀಟಾಗಿ ಬಿಸಿ ಗಾಳಿನೇ ಬರುತ್ತೆ. ಫ್ಯಾನ್ ಹಾಕಿದ್ರು ಬಿಸಿ ಗಾಳಿ ಅಲ್ಲಪ್ಪ ಅಂತೀವಿ ನಾವು. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಓಡಿದ್ರೆ ಫ್ಯಾನು, ಕಂಟಿನ್ಯೂಸ್ ಆಗಿ ಒಂದು ವೆಹಿಕಲ್ ಓಡುತ್ತಾ ಇದ್ದರೆ, ಕಂಟಿನ್ಯೂಸ್ ಆಗಿ ಬಸ್ಸು, ಕಂಟಿನ್ಯೂಸ್ ಆಗಿ ಕಾರು, ಮೋಟ್ರ್ ಬೈಕ್ ಓಡಿಸ್ತಾರೆ, ಗಾಡಿ ಹೀಟ್ ಆಗುತ್ತೆ. ಅವಾಗೇನಾಗುತ್ತೆ, ಹೀಟ್ ಜಾಸ್ತಿ ಆದಾಗ ನಮಗೆ ಅದು ಸೈಡ್ ಎಫೆಕ್ಟ್ ಕೊಟ್ಬಿಡುತ್ತೆ. ಹಾಗೆ ಶರೀರ ಜಾಸ್ತಿ ಹೀಟ್ ಮಾಡ್ಕೋಬಾರ್ದು. ಟಿ ವಿ ನೋಡಿ, ಹೆಚ್ಚಿಗೆ ಓದ್ಬಿಟ್ಟು, ಹೆಚ್ಚಿಗೆ ಮಾತಾಡಿ, ಹೆಚ್ಚಿಗೆ ಕೂತಿದ ಕಡೆ ಕೂತಿರೋದು, ಮಲಗಿದ ಕಡೆ ಮಲಗಿದ್ರೆ ಬಾಡಿ ಹೀಟ್ ಆಗಿಬಿಡುತ್ತೆ. ಯಾವಾಗ ಹೀಟ್ ಜಾಸ್ತಿ ಆಯಿತು ಮೈಯಲ್ಲಿ ಬೊಬ್ಬೆಗಳು ಎದ್ದೊಳುತ್ತೆ. ಆಗ ಅದನ್ನು ಹೀಟನ್ನು ಉರಿಯೋ ಬೆಂಕಿಗೆ ನೀರು ಹಾಕೋದು ಏನದು, ಹೀಟ್ ಕಮ್ಮಿ ಆಗುತ್ತೆ. ಹಾಗೆ ಲಿಕ್ವಿಡ್ನ ಸೇರಿಸ್ಬೇಕು. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಆಯುರ್ವೇದ ಸಂಹಿತೆಯಲ್ಲೂ ಪ್ರತಿನಿತ್ಯ ಉಷಃಪಾನ ಮಾಡು. ಉಷಃಪಾನ ಅಂದ್ರೇನು, ನೀರನ್ನು ಕುಡಿ ಬೆಳಗ್ಗೆ ಎದ್ದ ತಕ್ಷಣ, ಆಗ ಶರೀರದಲ್ಲಿ ಹೀಟ್ ಕಮ್ಮಿ ಆಗುತ್ತೆ. ನಿಮ್ಗೆ ಹೀಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹೀಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕಣ್ಣಲ್ಲೆಲ್ಲ ಜಿಬ್ರ ಬರುತ್ತೆ, ಮೂಗಿನಲ್ಲಿ ಉಸಿರಾಡೋಕ್ಕಾಗಲ್ಲ, ಕಿವಿ, ಮೂಗು, ಬಾಯೆಲ್ಲ ಬಿಸಿ ಗಾಳಿ ಬರ್ತಾ ಇರ್ತದೆ, ಎಲ್ಲ ಕಡೆ ಬಿಸಿ ಬಿಸಿ. ನಮ್ಗೆ ಗೊತ್ತಾಗುತ್ತೆ, ಒಳ್ಳೆ ಹೀಟ್ರ್ ಆನ್ ಮಾಡ್ರೆ ಹೆಂಗೆ ಬರುತ್ತೆ ಗಾಳಿ, ಹೆಂಗೆ ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ಬಾಯಿಂದ ಶರೀರಲ್ಲೇ ಬೆಚ್ಚಗಿರುತ್ತೆ. ಆವಾಗ ಸಾಕಷ್ಟು ನೀರಿನ ಕೊರತೆ ಇರುತ್ತೆ. ಆಗ ನೀರು ಕುಡಿಬೇಕು, ಪಿತ್ತ ಕಮ್ಮಿ ಮಾಡಬೇಕು. ಆಗ ಜಾಸ್ತಿ ಇರುತ್ತೆ, ಕಮ್ಮಿ ಮಾಡ್ಕೋಬೇಕು, ಸಮ ಮಾಡಬೇಕು. ಅದಕ್ಕೆ ಪಿತ್ತ ಅಂದ್ರೇನು, ಅಗ್ನಿ, ಎನರ್ಜಿ ಜೊತೆಗೆ ಜಲ, ಹೀಟ್ ಪ್ಲಸ್ ಲಿಕ್ವಿಡ್ ಇಸ್ ಈಕ್ವಲ್ ಟು ಪಿತ್ತ ಅಂತ ಕರೆದ್ರು. ಆದರೆ ನಮ್ಮ ಬಾಡಿ ಹೀಟ್ ಆದಾಗ ನೀರನ್ನು ತುಂಬಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಲಿಕ್ವಿಡ್ ಚೆನ್ನಾಗಿ ಕುಡಿಬೇಕು. ನೀರು, ಮಜ್ಜಿಗೆ, ನೀರು, ಮೊಸರು ಇದೆಲ್ಲ ಉಪಯೋಗಿಸ್ಬೇಕು. ಲಿಕ್ವಿಡ್ ದ್ರವ ರೂಪದಲ್ಲಿರತಕ್ಕಂಥದ್ದು ಹೆಚ್ಚಿಗೆ ಸೇವನೆ ಮಾಡಬೇಕು. ಹಣ್ಣಿನ ರಸ, ಮೋಸಂಬಿ ಜ್ಯೂಸು, ಆ್ಯಪಲ್ ಜ್ಯೂಸು, ಸಪೋಟ ಹಣ್ಣಿನ ಜ್ಯೂಸು, ಹೀಗೆ ಹಣ್ಣುಗಳಿಂದ, ತರಕಾರಿಗಳಿಂದ ಬರುವಂಥ ಎಲ್ಲ ಜ್ಯೂಸ್ಗಳನ್ನು ಕುಡಿದು ಪಿತ್ತನ ಕಮ್ಮಿ ಮಾಡುವಂಥ. ಪಿತ್ತ ಏನು ಮಾಡುತ್ತೆ ಅಂತಂದರೆ, ನೋಡೋಕ್ಕೆ ಲೈಟಾಗಿರುತ್ತೆ ಮತ್ತು ಭಾಳ ಬಿಸಿ ಇರುತ್ತೆ. ಅದು ಹಿಂಗೆ ಉಗಿದಾಗ ಪಿತ್ತ ವಾಂತಿ ಮಾಡಿದಾಗ ವಾಂತಿ ವಾಮಿಟ್ ಆಗೋದು ಯಾವುದು ಪಿತ್ತದಿಂದ. ಭಾಳ ಹಾಟ್ ಇರುತ್ತೆ, ಲೈಟಾಗಿರುತ್ತೆ, ಕ್ಲಿಯರಾಗಿ ಕಾಣುತ್ತೆ ನಾನು ಏನು ವಾಂತಿ ಮಾಡಿದ್ದೀನಿ ಅಂತ. ಪಿತ್ತ ಕ್ಲಿಯರಾಗಿರುತ್ತೆ, ಏನು ತಿಂದು ಹಂಗೆ ಈಚೆ ಬಂದಿದೆ. ಮತ್ತು ಒಂಥರ ವೆಸ್ಕಾಸಿಟಿ ಅದರದ್ದು ಸ್ಲೈಟಾಗಿರುತ್ತೆ. ಅದು ಇಡೀ ಶರೀರ ಪೂರ್ತಿ ಆವರಿಸ್ಕೊಳ್ಳುವಂಥ ಶಕ್ತಿ ಇದೆ ಪಿತ್ತಕ್ಕೆ. ಪೆನೆಂಟ್ರೇಷನ್ ಪವರ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಆದ್ದರಿಂದ ಪಿತ್ತದ ಸಿಂಪ್ಟಮ್ಸು, ಫಿಸಿಕಲ್ ಸಿಂಪ್ಟಮ್ಸ್ ಏನು, ಬೇಗ ಪಿತ್ತ ಇಡೀ ಶರೀರನ ಆವರಿಸ್ಕೊಳ್ಳುತ್ತೆ. ಪಿತ್ತ ಹೊರಗೆ ಬಂದಾಗ ಲೈಟಾಗಿ ಯೆಲ್ಲೋ ಕಲರ್ ಇರುತ್ತೆ, ಹಳದಿ ಬಣ್ಣದಲ್ಲಿರುತ್ತೆ, ಹಸಿರು ಕಲರಲ್ಲಿರುತ್ತೆ. ಪಿತ್ತ ಅದರದ್ದು ನೋಡಿದಾಗ ಅದು ತೂಕ, ವೆಸ್ಕಾಸಿಟಿ ಹೆಂಗಿರ್ತದೆ, ಮೇಲೆ ತೇಲುತ್ತೆ, ಅದು ಗೊತ್ತಾಗುತ್ತದೆ. ನೀರಿನಂಶ ಮೇಲೆ ಗಟ್ಟಿ ಪದಾರ್ಥ ಕೆಳಗಿರುತ್ತೆ. ಪಿತ್ತ ಜಾಸ್ತಿ ಆದಾಗ ಕಣ್ಣು ಮಂಜಾಗತ್ತೆ, ತಲೆ ಸುತ್ತಾಗತ್ತೆ, ಕೂತಿರೋ ಪ್ರಪಂಚ ಸುತ್ತಂಗಾಗತ್ತೆ, ಮಲಗಿದ್ರು ಪ್ರಪಂಚನೇ ಸುತ್ತಂಗಾಗತ್ತೆ, ನಡೆಯೋಕ್ಕೆ ತಲೆ ಸುತ್ತಂಗಾಗತ್ತೆ. ವಾಂತಿ ಮಾಡಾದ್ಮೇಲೆ ಅವ್ರು ಸುಧಾರಿಸ್ಕೋಬೋದು. ಅದರಿಂದ ಪಿತ್ತವನ್ನು ಕಮ್ಮಿ ಮಾಡಬೇಕು ಅಂದರೆ, ಹಿಂದಿನ ಕಾಲದಲ್ಲಿ, ಆಗಿನ ಕಾಲದ ಡಾಕ್ಟ್ರುಗಳು ಯಾವ ರೀತಿ ಥೆರಪಿ ಕೊಟ್ಟು ಮನುಷ್ಯನ ಪಿತ್ತ ಪ್ರವೃತ್ತಿಯಿಂದ ಹೊರಗೆ ತೆಗೆದು ಆರೋಗ್ಯವಂತರಾಗಿ ಮಾಡ್ತಾಯಿದ್ರು ಅನ್ನೋದನ್ನು, ಈ ಬಯೋಲಾಜಿಕಲ್ ಸೈಡ್ಸ್ ಹೆಂಗಿರುತ್ತೆ ಪಿತ್ತಾಗಿ ಅಂತ ಕೇಳಿದಾಗ, ಹಸಿವು ಜಾಸ್ತಿ ಆಗುತ್ತೆ, ದಾಹ ಜಾಸ್ತಿ ಆಗುತ್ತೆ. ಪಿತ್ತ ಇರೋವಂಥ ವ್ಯಕ್ತಿಗಳಿಗೆ ತುಂಬ ಹಸಿವು, ತುಂಬ ದಾಹ, ಹಾಗೆ ತುಂಬ ಸ್ವೆಟ್ ಬರುತ್ತೆ ಬಾಡಿನಲ್ಲಿ. ಪಿತ್ತ ಪ್ರವೃತ್ತಿ ಇದ್ದವ್ರಿಗೆ ಕೈಯೆಲ್ಲ ಬೆವರು ಜಾಸ್ತಿ, ಕಂಕ್ಳಲ್ಲೆಲ್ಲ ಬೆವರು ಬರುತ್ತೆ, ಇಲ್ಲೆಲ್ಲ ಬೆವರು ಇರುತ್ತೆ, ಹಾಗಾಗಿ ಬೆವರ್ತಿರ್ತಾರೆ. ಊಟ ಮಾಡುವಾಗಲೂ ಬೆವರ್ತಾರೆ, ಊಟ ಮಾಡುವಾಗ ಬೆವರ್ತಾರೆ ಅವರು, ಬೇರೆ ಸಮಯದಲ್ಲಿ ಬೆವರಲ್ಲ. ಇದು ಪಿತ್ತ ಪ್ರವೃತ್ತಿ ಇರುವಂಥ ವ್ಯಕ್ತಿತ್ವ. ಮೊನ್ನೆ ಯಾರೋ ನೆನ್ನೆ ದಿವಸ ಕಾಲಲ್ಲಿ ಯಾರೋ ಕರೆ ಮಾಡಿದರು, ದಾವಣಗೆರೆನೋ ಹುಬ್ಳಿಯವರು ಅನಿಸುತ್ತೆ, ನನಗೆ ಊಟ ಮಾಡೋಕ್ಕೆ ತುಂಬ ಬೆವರು ಬರ್ತದೆ, ಪಿತ್ತ ಪ್ರವೃತ್ತಿ. ಹಾಗಾದರೆ ಪಿತ್ತ ಇರೋ ಜಾಗಗಳು ಯಾವುದು ಶರೀರದಲ್ಲಿ? ಕಣ್ಣಲ್ಲಿರುತ್ತೆ ಪಿತ್ತ, ಬೆವರಲ್ಲಿರುತ್ತೆ, ಸ್ಕಿನ್ ಚರ್ಮದಲ್ಲಿರುತ್ತೆ, ಪಿತ್ತ ಸೇರಿಕೊಂಡಿರುತ್ತೆ ಚರ್ಮದಲ್ಲಿ.
ಚರ್ಮದ ಪಿತ್ತ ಸೇರಿಕೊಂಡು ಅಲ್ಲೆಲ್ಲ ಕಜ್ಜಿ ಬರ್ಬೋದು. ಪಿತ್ತ ಚರ್ಮಕ್ಕೆ ಹೋಗಬಾರ್ದು, ಪಿತ್ತ ಕಣ್ಣುಗಳಿಗೆ ಸೇರಬಾರ್ದು, ಪಿತ್ತ ಬ್ಲಡ್ ಫ್ಲೂಯಿಡಲ್ಲಿ ಇರಬಾರ್ದು, ಡೈಜೆಸ್ಟಿವ್ ಟ್ರ್ಯಾಕ್ನಲ್ಲಿ ಇರಬಾರ್ದು. ಪಿತ್ತ ಜಾಸ್ತಿ ಆದಷ್ಟು ಅಂತ ತೇಗ್ ಬರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಮಲಗ್ದಾಗ ಕೂತಾಗ ನಿಂತಾಗೆಲ್ಲ ಕಣ್ಣು ಮುಚ್ಚಿರು ಚಕ್ಕರ್ ಹೊಡೆಯುತ್ತೆ, ಈಗ ಸುತ್ತುತ್ತೆ ಎಲ್ಲ, ಹಸಿವು ದಾಹ ಜಾಸ್ತಿ ಆಗುತ್ತೆ. ಇದು ಬಯೋಲಾಜಿಕಲ್ ಫ್ಯಾಕ್ಟ್ಸು. ಪಿತ್ತ ಒಂಥರ ಹುಳಿ ರೂಪದಲ್ಲಿ ಇರ್ತದೆ, ಹುಳಿ, ಅದಕ್ಕೆ ಅಂತ ತೇಗ್ ಬರೋದು. ಪಿತ್ತ ಜಾಸ್ತಿ ಮಾಡಿದಾಗೆಲ್ಲ ತೇಗ್ ಜಾಸ್ತಿ ಬರುತ್ತೆ, ವಾಮಿಟ್ ಜಾಸ್ತಿ ಆಗ್ತಿರ್ತದೆ. ಮತ್ತು ನಮ್ಮ ಈ ಮಂಡಿ ಮತ್ತು ಪಾದಗಳು, ನಡು, ಸೊಂಟ ಈ ಥರದಲ್ಲೆಲ್ಲ ಛಳಕ್ಕೆ ಹಿಡ್ಕೊಂಡಂಗಾಗತ್ತೆ. ಅದು ಪೇನ್ ಇಲ್ಲ, ಹಿಡ್ಕೊಂಡಂಗಾಗತ್ತೆ. ಇಡೀ ಶರೀರಕ್ಕೆ ಪೆನೆಟ್ರೇಟ್ ಮಾಡೋ ಕಳಿಸುವಂಥ ಶಕ್ತಿ ಪಿತ್ತಾಗಿದೆ. ಅದರಿಂದ ಪಿತ್ತ ಮನುಷ್ಯನ ಭಾಳ ಇಂಪಾರ್ಟೆಂಟು. ಕಫನೂ ಇಂಪಾರ್ಟೆಂಟು, ವಾತನೂ ಇಂಪಾರ್ಟೆಂಟು. ವಾತ ಪಿತ್ತ ಕಫ ಇರಬೇಕು, ಇರೋದನ್ನ ಮನುಷ್ಯ ಚೆನ್ನಾಗಿ ಇರ್ತಾರೆ. ಅತಿ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ಸಮತೋಲನದಲ್ಲಿ ಇಟ್ಕೋಬೇಕು ಅಂದಾಗ ಏನು ಮಾಡಬೇಕು ಅನ್ನೋದನ್ನು ಒಂದು ಚರ್ಚೆ ನಡೀತಿದ್ದ ಹಿಂದಿನ ಕಾಲದಲ್ಲಿ. ಅವರೆಲ್ಲ ಡಿಸ್ಕಸ್ ಮಾಡಿ ಒಬ್ಬ ಮನುಷ್ಯನೆಲ್ಲ ಅನಾಟಮಿ, ಫಿಸಿಯಾಲಜಿ ಸ್ಟಡಿ ಮಾಡಿ ಪಿತ್ತಕ್ಕೆ ಹೀಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಹೀಗೆ. ಪಿತ್ತ ಯಾವಾಗ ಶುರುವಾಗುತ್ತೆ? ಬೆಳಿಗ್ಗೆ ಒಂದು 10 ಗಂಟೆಯಿಂದ 2 ಗಂಟೆ ತನಕ ಮನುಷ್ಯನ ಪಿತ್ತ ಪ್ರೊಡಕ್ಷನ್ ಆಗೋದು. ಅದಕ್ಕೆ ಮುಂಚೆ ಆಗಲ್ಲ. 10 ರಿಂದ 2 ಗಂಟೆ ಬೆಳಗ್ಗೆ 10 ಗಂಟೆಗೆ ಶುರುವಾದ 2 ಗಂಟೆ ತನಕ ಪಿತ್ತ ಪ್ರವೃತ್ತಿ ಆದಾಗ ಅವ್ರಿಗೆ ಸದ ಸುತ್ತಂಗೆ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ಹಸಿವು ಜಾಸ್ತಿ, ದಾಹ ಜಾಸ್ತಿ. ಮತ್ತು ಪಿತ್ತ ರಾತ್ರಿ ಸೂರ್ಯ ಮುಳುಗಿದ ಮೇಲೆ ರಾತ್ರಿ 10 ರಿಂದ ಬೆಳಗಿನ ಜಾವ 2 ಗಂಟೆಗೆ ಪಿತ್ತ ಜಾಸ್ತಿ ಆಗುತ್ತೆ. ಆಗ ನಿದ್ದೆ ಬರೋಲ್ಲ, ಹೊಟ್ಟೆ ಉರಿ, ಎದೆ ಉರಿ, ಕೈಕಾಲು ಉರಿ, ಮೈಯೆಲ್ಲ ಹುರಿ ಐತೆ. ಹೀಟು ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ರಾತ್ರಿ ಹೊತ್ತು ಎದ್ದು ಆಗ ಕುಡಿಬೇಕು. ಪಿತ್ತನ ಕಮ್ಮಿ ಮಾಡಬೇಕು ಅಂದರೆ ನೀರು ಕುಡಿಬೇಕು. ಅದೇ ರಾತ್ರಿ ಹೊತ್ತು ಪಿತ್ತ ಜಾಸ್ತಿ ಇರುವಂಥವ್ರು ಮಲಗಿದ್ದಾಗ ಪಕ್ಕದಲ್ಲಿ ಒಂದು ಲೋಟ ನೀರು ಅಥವಾ ಒಂದು ಚೊಂಬು ನೀರು ಇಟ್ಕೊಂಡು ಮಲ್ಕೋಬೇಕು. ಯಾವಾಗ ಎದೆ ಉರಿ, ಹೊಟ್ಟೆ ಉರಿ, ಸಂಕಟ, ಈ ಕಡೆ ಹೊರಳತ್ತೀವಿ, ಈ ಕಡೆಗೂ ಹೊರಡ್ತೀವಿ, ನಿದ್ದೆ ಬರಲ್ಲ, ಬೋರ್ಲಾಗಿ ಮಲ್ಕೋತೀನಿ, ನಿದ್ದೆ ಬರಲ್ಲ, ಹಂಗಾತ ಮಲ್ಕೋತೀನಿ, ನಿದ್ದೆ ಬರಲ್ಲ, ಮತ್ತೆ ಇನ್ನೊಂದ್ಸಲ ಈ ಕಡೆ ತಿರ್ಕೊಂಡು ಮಲ್ಕೋತೀನಿ, ನಿದ್ದೆ ಬರಲ್ಲ. ಪಿತ್ತ ಜಾಸ್ತಿ, ಶರೀರ ಹೀಟು. ಈ ಕಂಟಿನ್ಯೂಸ್ ಕಾರ್ ಡ್ರೈವ್ ಮಾಡೋರು ಇವತ್ತು ರಾತ್ರಿ ಬೆಂಗಳೂರು ಬಿಟ್ಟರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ಹೋಗ್ತಾರೆ. ಕಂಟಿನ್ಯೂಸ್ ಆಗಿ 8 ಅವರ್ಸು 10 ಅವರ್ಸ್ ಡ್ರೈವ್ ಮಾಡ್ತಾರೆ, ಕೂತಿದ ಕಡೆ ಕೂತ್ತಾರೆ. ಅವಾಗೇನಾಗುತ್ತೆ? ಪಿತ್ತ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಯಿತು. ಆಗ ಪೈಲ್ಸ್ ಬರ್ಬೋದು, ಪಿಸ್ತೂಲ ಬರ್ಬೋದು, ಫಿಶರ್ ಬರ್ಬೋದು. ಅಕ್ಕಸಾಲಿಗರು ಚಿನ್ನ ಒಡವೆ ಎಲ್ಲ ಮಾಡ್ತಾರಲ್ಲ, ಅವರು ಕೂತಿದ ಕಡೆ ಕೂತಿರ್ತಾರೆ. ಆಮೇಲೆ ಒಂದೇ ಕಡೆ ಕೂತ್ಕೊಂಡು ಬಿಸ್ನೆಸ್ ಮಾಡೋರು, ಫ್ಲೈಟಲ್ಲಿ ಹೋಗೋರು, ಗಂಟೆಗಟ್ಟಲೆ ಫ್ಲೈಟ್ ಓಡಿಸ್ತಾರೆ, ಫ್ಲೈಟ್ ಪೈಲಟ್ಗಳು ಡ್ರೈವ್ ಮಾಡ್ತಾರೆ, ಅವ್ರು ಕೂತಿದ ಕಡೆ ಕೂತಿರ್ತಾರೆ. ಅವ್ರಿಗೆ ಹೀಟ್ ಜಾಸ್ತಿ ಆಗುತ್ತೆ, ಆಗ ಅವ್ರು ನೀರು ಕುಡಿತಾ ಇರಬೇಕು. ಹೀಟು ಪ್ಲಸ್ ನೀರು, ಹೀಟು ಪ್ಲಸ್ ಜಲ ಎರಡೂ ಸೇರಿದಾಗ ಪಿತ್ತನ ನಾರ್ಮಲ್ ಮಾಡುತ್ತೆ. ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಿತ್ಯ ಸಂಸ್ಕಾರ ಅಂತ ಒಂದು ಸಂಸ್ಕಾರ ವಿಧಿವಿಧಾನ ಹೇಳ್ತಾರೆ. ಆ ನಿತ್ಯ ಸಂಸ್ಕಾರದಲ್ಲಿ ಪ್ರತಿನಿತ್ಯ ಒಬ್ಬ ಮನುಷ್ಯ 3 ಲೀಟ್ರ್ ನೀರು ಕುಡಿದಾಗ ಪಿತ್ತ ಸಮತೋಲನದಲ್ಲಿರುತ್ತೆ. 3 ಲೀಟ್ರ್ಗಿಂತ ನೀರು ಕಮ್ಮಿ ಆದಾಗ, ಪಿತ್ತ ಜಾಸ್ತಿ ಆದಾಗ ಕಣ್ಣು ಒಳಗೋದಂಗೆ ಆಗುತ್ತೆ. ಮತ್ತು ತಲೆ ದಿಮ್ಮಂತ ಇಟ್ಕೊಳ್ಳೋದು, ಇದಕ್ಕಿದ್ದಾಗ ತಲೆನೋವು ಬರೋದು, ಆಗಾಗ ವಾಮಿಟ್ ಆಗೋದು, ಇದಕ್ಕಿದ್ದಾಗೆ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಬರ್ನಿಂಗ್ ಸೆನ್ಸೇಷನು, ಮಲ ವಿಸರ್ಜನೆ ಆಗಲಿ ತುಂಬ ಕಷ್ಟ, ಮಲ ಅನ್ನೋ ಧಾತು ಹೊರಗೆ ಬರೋದಿಲ್ಲ. ಇವಾಗ ಏನಾಗುತ್ತೆ? ಪಿತ್ತ ಜಾಸ್ತಿ ಆದಷ್ಟು ಅವ್ರಿಗೇನಾಗ್ಬಿಡುತ್ತೆ? ಹೊಟ್ಟೆಲೆಲ್ಲ ಆ ಪಿತ್ತ ಸೇರಿಕೊಂಡು ಮರ್ಜಾಗಿ ತೆಳಗಿದ್ದು ಹೋಗ್ತಾ 6 ತಿಂಗಳು 1 ವರ್ಷ 2 ವರ್ಷ ಆದಮೇಲೆ ಆ ಪಿತ್ತ ಏನಾಗುತ್ತೆ? ಎಲ್ಲ ಗಟ್ಟಿಯಾಗಿ ಗೆಡ್ಡೆ ರೂಪದಲ್ಲಿ ಬಂದುಬಿಡುತ್ತೆ. ಆಗ ಹೊಟ್ಟೆಲಿ ಗೆಡ್ಡೆ ಇದೆ ಅಂತಾರೆ, ಇವೆಲ್ಲೋ ಶರೀರದಂಥ ಜಾಗದಲ್ಲಿ ಗೆಡ್ಡೆ ಇದೆ ಅಂತಾರೆ. ಪಿತ್ತ ಜಾಸ್ತಿ ಆದಷ್ಟು ಇಲ್ಲೆಲ್ಲ ಸಣ್ಣ ಸಣ್ಣ ಗೆಡ್ಡೆಗಳು ಬರುತ್ತೆ. ಇಲ್ಲೆಲ್ಲ ಮೈಲೆಲ್ಲ ಈ ಥರ ಕೆಲವ್ರಿಗೆಲ್ಲರೂ ಒಂಥರ ಇಲ್ಲೆಲ್ಲ ಸಣ್ಣ ಸಣ್ಣ ಗುಪ್ಪೆ ಥರ ಒಂಥರ ನೋವಿಲ್ಲ, ಕೆರ್ತ ಇಲ್ಲ, ಪೇನ್ ಕೊಡಲ್ಲ, ಒಂಥರ ಬರುತ್ತೆ. ಪಿತ್ತದ ಗುಡ್ಡೆಗಳು ಅಂತ ಕರೀತಾರೆ ಅದನ್ನು. ಆ ಥರ ಪಿತ್ತದ ಗುಡ್ಡೆಗಳು ಆಗಬಾರ್ದು ಅಂದರೆ ನೀವೇನಬೇಕು? ಶುಕ್ರ ಮತ್ತು ವರುಣನನ್ನು ಪೂಜೆ ಮಾಡು ಅಂತ ಶಾಸ್ತ್ರ ಹೇಳಿಬಿಟ್ರು. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಶುಕ್ರ ಗ್ರಹವನ್ನು ಮತ್ತು ಜಲತತ್ವ ಇರುವಂಥ ವರುಣದೇವನನ್ನು ನೀವು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಪಿತ್ತ ಪ್ರವೃತ್ತಿಯಿಂದ ಹೊರಗೆ ಬರ್ತೀರಿ. ಆಗ ಗ್ಯಾಸ್ಟ್ರೈಟಿಕ್ಸು, ಅಲ್ಸರು, ಶರೀರದ ಒಳಗಡೆ ಎಲ್ಲೇ ರೀತಿ ಗೆಡ್ಡೆಗಳು ಬರೋದಿಲ್ಲ ಅನ್ನೋ ಒಂದು ತತ್ವವನ್ನು ವಾಗ್ಭಟ್ರು ಹೇಳಿಬಿಟ್ರು. ವಾಗ್ಭಟ್ರು ಮಹಾ ದಿಗ್ಗಜರು ಆಯುರ್ವೇದ ಶಾಸ್ತ್ರದಲ್ಲಿ. ನಮ್ಮ ಸುಶ್ರುತ ಮುನಿಗಳು, ಚರಕ ಮುನಿಗಳು ಹೇಗೋ ಹಾಗೆ ವಾಗ್ಭಟ್ರು ಕೂಡ ಇವರು ಇಬ್ಬರು ಮಾಡಿದಂಥ ಸುಶ್ರುತ ಮತ್ತು ಚರಕ ಸಮಿತಿಯಲ್ಲಿ ಮಾಡಿದಂಥ ಕೆಲವು ವಿಶೇಷವಾದಂಥ ಮಾಹಿತಿಯನ್ನು ಭಾಳಷ್ಟು ಸಂಶೋಧನೆ ಮಾಡಿ ಹಲವಾರು ರೀತಿ ಮಾನವ ಕುಲಕ್ಕೆ ಆಯುರ್ವೇದದಲ್ಲಿ ವಾಗ್ಭಟ್ರು ಕೂಡ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ. ಅವ್ರು ಹೇಳ್ತಾರೆ, ಪಿತ್ತ ಮತ್ತು ಕಫವನ್ನು, ಪಿತ್ತ ಕಫ ವಾತ 3 ಸಮವಾಗಿ ಇಟ್ಕೊಳ್ಳಿ, ನಿಮಗೆ ಜಾತಿಯಲ್ಲಿ ಆಯುಷ್ ಕಮ್ಮಿ ಇದ್ರೂ ಕೂಡ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಂಥ ಗ್ರೇಟ್ ವರ್ಡ್. ಅದರಿಂದ ಶರೀರದಲ್ಲಿ ಮಾಂಸದ ಗೆಡ್ಡೆಗಳು, ದುರ್ಮಾಂಸಗಳು ಬೆಳಿಬಾರ್ದು ಅಂದರೆ ಪಿತ್ತನ ನಾರ್ಮಲಾಗಿ ಇಟ್ಕೋಬೇಕು.
ಪಿತ್ತ ಪ್ರವೃತ್ತಿಗೆ ನಾವು ನಮ್ಮ ಶರೀರನ ವೃದ್ಧಿ ಮಾಡ್ಕೊಳ್ಬಾರ್ದು. ಅದಕ್ಕೆ ಆಯಾಸ ಮಾಡ್ಕೋಬಾರ್ದು, ಸಾಕಷ್ಟು ಹೊತ್ತು ನಿದ್ದೆ ಮಾಡಬೇಕು 5 ಗಂಟೆಗಳ ಕಾಲ, ಮತ್ತು ಮೌನ ಆಚರಣೆ ಮಾಡಬೇಕು, ಸಾಕಷ್ಟು ನೀರು ಕುಡಿಬೇಕು, ಸಾಕಷ್ಟು ನಗ್ನಗ್ತಾ ಇರಬೇಕು, ಬಾಡಿ ಮೈಂಡ್ಗೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚನ್ನು ತುಂಬ್ಕೋಬಾರ್ದು. ಅವಾಗ ಏನಾಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ, ಹೊಟ್ಟೆ ಉರಿ, ಎದೆ ಉರಿ ಶುರುವಾಗ್ಬಿಡುತ್ತೆ ಅಂತ ಹೇಳಿಬಿಟ್ರು. ಈ ಪಿತ್ತ ವರ್ಷ ಪೂರ್ತಿ ಇರುತ್ತೆ ಮನುಷ್ಯನಿಗೆ. ದಿನ ಟಿ ವಿ ನೋಡ್ತೀವಿ, ದಿನ ಬರಿತೀವಿ, ದಿನ ಮಾತಾಡ್ತೀವಿ, ದಿನ ಡ್ರೈವ್ ಮಾಡ್ತೀವಿ, ಅದರಿಂದ ವರ್ಷ ಪೂರ್ತಿ ಇರುತ್ತೆ. ಗ್ರೀಷ್ಮ ಋತು, ವರ್ಷ ಋತು ಎಲ್ಲ ನಾನು ಮೊನ್ನೆ ಹೇಳಿದ್ದೆ. ಪಿತ್ತ ಮಾತ್ರ ಪ್ರತಿ ವರ್ಷ ಪೂರ್ತಿ ಇರುತ್ತೆ. ಪಿತ್ತ ಯಾವಾಗ ಉತ್ಪತ್ತಿ ಆಗುತ್ತೆ? ಊಟ ಆದಮೇಲೆ ಪಿತ್ತ ಉತ್ಪತ್ತಿ ಆಗುತ್ತೆ, ಊಟಕ್ಕೆ ಮುಂಚೆ ಅಲ್ಲ. ಪಿತ್ತ ಪ್ರವೃತ್ತಿ ಪಿತ್ತ ಯಾವಾಗ ಪ್ರಾಡಕ್ಟ್ ಆಗುತ್ತೆ? ಪಿತ್ತ ಜಾಸ್ತಿ ಆಗೋದು ಯಾವಾಗ, ಪಿತ್ತ ಕಮ್ಮಿ ಆಗೋದು ಯಾವಾಗ ಅಂದರೆ ಊಟದ ನಂತರ. ಅದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ನ, ಡೈಜೆಸ್ಟಿವ್ ಟ್ರ್ಯಾಕ್ನ ಕಂಟ್ರೋಲ್ ಇಟ್ಕೊಳ್ಬೇಕು, ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂಥೇಳಿ ಸುಶ್ರುತ ಮುನಿಗಳು ಹೇಳ್ತಾರೆ. ಸರ್ಜನ್ನು ಸುಶ್ರುತ ಮುನಿಗಳು ಅವತ್ತಿನ ಕಾಲ ಸರ್ಜನ್ನು, ಚರಕ ಮುನಿಗಳು ಗ್ರೇಟ್ ಫಿಸಿಷಿಯನ್ನು. ಇವರಿಬ್ಬರು ನಾಲೆಡ್ನ ತೊಗೊಂಡು ಒಳ್ಳೆ ವಿಶೇಷವಾಗಿ ರಿಸರ್ಚ್ ಮಾಡಿ ಮಾಡರ್ನ್ ಸೈನ್ಸ್ಗೆ ಕಂಪೇರ್ ಮಾಡ್ತಾ ಬಂದವರು ನಮ್ಮ ವಾಗ್ಭಟ್ರು. ಇವರೆಲ್ಲರೂ ಹೇಳೋದಾಗೇ ಪಿತ್ತನ ಹೆಚ್ಚಿಗೆ ಮಾಡಬೇಡ ಅಂತ. ಪಿತ್ತದಲ್ಲಿ ಬೇಕಾದಷ್ಟು ವೆರೈಟಿ ಪಿತ್ತಗಳು ಬರ್ತದೆ. ಆದರೆ ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಯಾವಾಗ ನಾವು ಹೆಚ್ಚಿಗೆ ಅಸೂಯೆ ಪಡ್ತೀವೋ, ಹೊಟ್ಟೆ ಕಿಚ್ಚು ಪಡ್ತೀವೋ, ಪಿತ್ತ ಜಾಸ್ತಿ ಆಗುತ್ತೆ. ಅದಕ್ಕೆ ಹೆಚ್ಚಿಗೆ ಪಿತ್ತ ಜಾಸ್ತಿ ಆಯಿತು ಕೂದಲು ಉದುರುತ್ತೆ, ಹೆಚ್ಚಿಗೆ ಪಿತ್ತ ಜಾಸ್ತಿ ಆಯಿತು ಅಂದರೆ ಡ್ಯಾಂಡ್ರಪ್ ಬರುತ್ತೆ, ಹೆಚ್ಚಿಗೆ ಪಿತ್ತ ಜಾಸ್ತಿ ಆಯಿತು ಅಂದರೆ ಕಪ್ಪು ಕೂದಲು ಬಿಳಿ ಕೂದಲು ಆಗಿಬಿಡುತ್ತೆ. ಅದೇ ಪಿತ್ತನ ಹೆಚ್ಚಿಗೆ ಮಾಡ್ಕೋಬಾರ್ದು. ಹಾಗಿದ್ದರೆ ಹಿಂದಿನ ಕಾಲದಲ್ಲಿ ಪಿತ್ತವನ್ನು ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡ್ತಾಯಿದ್ರು, ಏನು ಮುದ್ರಾ, ಏನು ಮಂತ್ರ ಹೇಳ್ತಾಯಿದ್ರು ಅನ್ನೋದನ್ನು, ಪಿತ್ತವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಮ್ಮ ಭಾಳಷ್ಟು ಡಾಕ್ಟ್ರು ನಮಗೆ ಕೆಲವು ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಬ್ರೈನಲ್ಲಿ ಪಿತ್ತ ಜಾಸ್ತಿ ಅಂದರೆ ತಲೆಯೆಲ್ಲ ಬಿಸಿ ಆಗಿರುತ್ತೆ, ಕಣ್ಣಲ್ಲಿ ಪಿತ್ತ ಜಾಸ್ತಿ ಅಂದರೆ ಕಣ್ಣು ಉರಿ ಅಂತಾರೆ, ಕಿವಿಲಿ ಪಿತ್ತ ಜಾಸ್ತಿ ಅಂದರೆ ಕಿವಿಯೆಲ್ಲ ಉರಿತಾ ಇರ್ತದೆ, ಗಂಟ್ಲು ನೋವು, ಆಮೇಲೆ ಅಂತಿರ್ತಾರೆ ಪಿತ್ತ ಜಾಸ್ತಿ ಆದಾಗ. ಇದೆಲ್ಲ ಪಿತ್ತ ಸಿಮ್ಟಮ್ಸು. ಈ ಬಯೋಲಾಜಿಕಲ್ ಸಿಮ್ಟಮ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಎಲ್ಲರೂ ಶುಕ್ರ ಮತ್ತು ಅಗ್ನಿತತ್ವ ಮತ್ತು ಜಲತತ್ವವನ್ನು ಸಮವಾಗಿ ಬ್ಯಾಲೆನ್ಸ್ ಮಾಡಿಬಿಡು ಬಾಡಿಲಿರೋದು ಅಂತ. ಶರೀರದಲ್ಲಿ ಉತ್ಪತ್ತಿ ಆಗ್ತಿದೆ, ಗಂಟುಗಟ್ಟಲೆ ಮಾತಾಡ್ತೀವಿ, ಗಂಟುಗಟ್ಟಲೆ ಡ್ರೈವ್ ಮಾಡಿ, ಗಂಟುಗಟ್ಟಲೆ ಕೂತ್ಕೊತೀವಿ, ಟಿ ವಿ ನೋಡ್ತೀವಲ್ಲ, ಹೀಟ್ ಬಾಡಿ ಓದು ಬರ್ದು ಮಾಡಿ ಬಾಡಿ ಹೀಟಾಗಿರುತ್ತೆ. ನೀರು ಕಮ್ಮಿ ಕುಡಿತೀವಿ, ನೀರಿನ ಕೊರತೆ ಕಮ್ಮಿ ಆದಾಗೆ ಪಿತ್ತ ಜಾಸ್ತಿ ಆಗುತ್ತೆ. ಅವಾಗೇನು ಮಾಡಬೇಕು, ನೀರಿನ ಕುಡಿಯೋಕ್ಕಾಗಲಿಲ್ಲ ಅಂದ್ರೂ, ಪಿತ್ತ ಜಾಸ್ತಿ ಆಗಬಾರ್ದು ಅಂದ್ರೂ ಏನು ಮಾಡಬೇಕು, ಜಲತತ್ವ ಮತ್ತು ಅಗ್ನಿತತ್ವನ ಒಂದು ಸೇರಿಸ್ಬಿಡು. ಬಾಡಿಲಿರೋ ಅಗ್ನಿತತ್ವ, ಬಾಡಿಲಿರತಕ್ಕಂಥ ಜಲತತ್ವ, ಶರೀರದಲ್ಲಿರತಕ್ಕಂಥ ಬಿಸಿ ತಾಪ ಹೀಟ್ ಎನರ್ಜಿ, ಶರೀರದಕ್ಕಂಥ ತೇವಾಂಶ ಜಲತತ್ವನ ಒಟ್ಟಿಗೆ ಗೂಡಿಸು. ಆಗ ಪಿತ್ತ ನಾರ್ಮಲ್ ಆಗುತ್ತೆ, ನೀನು ಆರಾಮಾಗಿರ್ಬೋದು. ಎಷ್ಟು ಹೊತ್ತು ಮಾತಾಡಿದ್ರು, ಎಷ್ಟು ಡ್ರೈವ್ ಮಾಡಿದ್ರು, ಎಷ್ಟು ಕೂತ್ಕೊಂಡು ಟಿ ವಿ ನೋಡಿದ್ರು, ಎಷ್ಟು ಸಲ ತಿಂದ್ರೂ ಬಾಡಿಗೆ ಪಿತ್ತಕ್ಕೆ ಹೋಗೋದಿಲ್ಲ, ಬಾಡಿ ಪಿತ್ತ ಪ್ರವೃತ್ತಿಗೆ ಬಿಡೋದಿಲ್ಲ ಅಂಥೇಳಿ ಮುದ್ರಾ ಥೆರಪಿಯಲ್ಲಿ ಒಂದು ಮಾಡಿಬಿಟ್ರು. ಮುದ್ರಾ ಅಂದ್ರೇನು, ಬೆರಳುಗಳು ಉಪಯೋಗಿಸ್ಕೊಂಡು ಮಾಡೋ ಯೋಗ. ಯೋಗದಲ್ಲಿ ಇಡೀ ಶರೀರ ಮಾಡ್ತೀವಿ, ಇಲ್ಲಿ ಶರೀರ ಕತ್ತು ಬಗ್ಸೋ ಅವಶ್ಯಕತೆ ಇಲ್ಲ, ಬರೀ ಬೆರಳುಗಳನ್ನು ಮಡಿಸೋದು, ಅಗಲಿಸೋದು, ಕುಂಚಿತ ಮಾಡೋದು, ಕುಂಚಿತ ಸಂಕುಚ ಸಂಚಲನ ಮಾಡುವಂಥಕ್ಕೆ ಒಂದು ಮುದ್ರಾ ಯೋಗ ಅಂತ, ಫಿಸಿಯೋಥೆರಪಿ ಅಂತ. ಅದಕ್ಕೇನು ಮಾಡಬೇಕು, ನಮ್ಮ ಶರೀರದಲ್ಲಿ ಇರತಕ್ಕಂಥ ಬಿಸಿ ತಾಪವನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಬ್ಬೆಟ್ಟಿದೆ. ಹೆಬ್ಬೆಟ್ಟು ಸ್ವಿಚ್ ಬೋರ್ಡು ನಮ್ಮ ಶರೀರದಲ್ಲಿರತಕ್ಕಂಥ ಅಗ್ನಿತತ್ವವನ್ನು ಕಂಟ್ರೋಲ್ ಮಾಡೋದು. ಅದಕ್ಕೆ ಹೆಬ್ಬೆಟ್ಟು ಶುಕ್ರ ಗ್ರಹ. ಇದು ಬೆಂಕಿಗೆ ನೀರು ಹಾಕ್ಬೇಕೀಗ, ಉರಿತಿರೋ ಹೀಟು ಬೆಂಕಿಗೆ ನೀರು ಹಾಕಿದಾಗ ತಣ್ಣಗಾಗತ್ತೆ. ಏನು ಮಾಡೋದು, ನಮ್ಮ ಇಡೀ ಶರೀರದ ಜಲತತ್ವದ ಕೀ ಎಲ್ಲಿದೆ, ಪಾಸ್ವರ್ಡ್ ಎಲ್ಲಿದೆ, ಇಡೀ ನಮ್ಮ ಶರೀರದಕ್ಕಂಥ ರಕ್ತ, ಕೀವು, ಮತ್ತು ಗೊಣ್ಣೆ, ಕಣ್ಣೀರು, ಮೂತ್ರ, ಇದೆಲ್ಲ ಜಲತತ್ವ. ಇದ್ರ ಶಕ್ತಿ ಎಲ್ಲ ಒಂದು ಕಡೆ ಇಟ್ಟಿದ್ದಾನೆ ಭಗವಂತ. ಯಾವುದು, ಕಿರುಬೆರಳು ಜಲತತ್ವ ಲಿಕ್ವಿಡು, ಇದು ಹೆಬ್ಬೆಟ್ಟು ಹೀಟು ಅಗ್ನಿ. ಅದರಿಂದ ಕಿರುಬೆರಳನ್ನು ತೆಗೆದು ಹೆಬ್ಬೆಟ್ಟು ಮೇಲೆ ಇಡು, ಎರಡು ಹಸರಿಗೆ ಹೆಬ್ಬೆಟ್ಟು ಮೇಲೆ ಕಿರುಬೆರಳನ್ನ ಇಡು. ಅಗ್ನಿ ಮತ್ತು ಬೆಂಕಿ ಜಲ ಎರಡು ಒಂದಾಯಿತು. ಆಗ ಒಂದಾದಾಗ ಬಾಡಿ ನಿಧಾನಕ್ಕೆ ಎಸಿ ಇಟ್ಟಂಗೆ ಆಗುತ್ತೆ, ಕೂಲ್ ಆಗುತ್ತೆ. ಆಗ ಪಿತ್ತ ಎಲ್ಲ ಕಮ್ಮಿ ಆಗುತ್ತೆ, ಬ್ಲಡ್ ಫ್ಲೂಯಿಡ್ಸು ನಾರ್ಮಲ್ ಆಗುತ್ತೆ, ಚರ್ಮದಲ್ಲಿರ್ತಕ್ಕಂಥ ಉಷ್ಣ ಕಮ್ಮಿ ಆಗುತ್ತೆ, ಕಣ್ಣು, ಕಿವಿ, ಬ್ರೈನಲ್ಲಿರ್ತಕ್ಕಂಥ ಹೀಟು ಅಲ್ಲ, ಹೀಟ್ ಜಾಸ್ತಿ ಇದೆಯಾ, ನೀರು ಕಮ್ಮಿ ಇರುತ್ತೆ, ನೀರು ಜಾಸ್ತಿ ಇರುತ್ತೆ, ಹೀಟ್ ಕಮ್ಮಿ ಇರುತ್ತೆ, ಅದನ್ನೆಲ್ಲ ಈ ಮುದ್ದೆ ಕಮ್ಮಿ ಮಾಡತ್ತಂತೆ. ಅದರಿಂದ ಶುಕ್ರ ಮೇಲೆ ವರುಣನನ್ನು ಕೂರಿಸು, ಜಲತತ್ವ ಮಾಡು. ಅಗ್ನಿತತ್ವ ಜಲತತ್ವ ಎರಡು ಸೇರಿದಾಗ ಪಿತ್ತ ಕಮ್ಮಿ ಮಾಡುತ್ತೆ.
ಪಿತ್ತ ಯಾವಾಗ ನಾರ್ಮಲ್ ಆಯಿತು ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಪಿತ್ತ ಯಾವಾಗ ನಾರ್ಮಲ್ ಆಯಿತು ಹಾರ್ಮೋನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಹಾರ್ಮೋನ್ಸ್ ಅಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ ಅಷ್ಟೇ. ನಮಗೆ ಆಟ ಆಡೋಕ್ಕೆ, ನಗಕ್ಕೆ, ಮಲಗಕ್ಕೆ, ಓಡೋಕ್ಕೆ, ಮಾಡೋಕ್ಕೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಹಾರ್ಮೋನ್ಸ್ ಎಲ್ಲನೂ ಮಾಡೋಕ್ಕಾಗಲ್ಲ. ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡೋನೇ ಪಿತ್ತ ಪ್ರವೃತ್ತಿಯೇ ಶುಕ್ರ ಗ್ರಹ ಅಂತ ಹೇಳಿಬಿಟ್ರು. ಅದರಿಂದ ಶುಕ್ರ ಮತ್ತು ವರುಣ ಅಂದರೆ ಅಗ್ನಿ ಮತ್ತು ವರುಣ ಇಬ್ಬರು ಸೇರಿದಾಗ ನಿಧಾನಕ್ಕೆ ಬಾಡಿ ಇದ್ದಂಥ ಪಿತ್ತ ಕಮ್ಮಿ ಆಗುತ್ತೆ. ಕೂತಿದ್ದ ತಲೆ ಸುತ್ತೋದು, ಮಲಗಿದ್ದಾಗ ತಲೆ ಸುತ್ತೋದು, ತೂರಾಡ್ದಂಗೆ ಆಗೋದು, ಮತ್ತು ಇದ್ದಕ್ಕಿದ್ದಾಗೆ ವಾಮಿಟ್ ಆಗೋದು, ಕಣ್ಮಂಜಾಂಗ ಆಗೋದು, ಇದೆಲ್ಲ ಕಮ್ಮಿ ಆಗುತ್ತೆ ಈ ಮುದ್ರೆ ಮಾಡೋದ್ರಿಂದ. ಇದಕ್ಕೆ ನಿಧಾನಕ್ಕೆ ಮೂಗಿನಲ್ಲಿ ಉಸಿರಾಡಬೇಕು. ನಿಧಾನಕ್ಕೆ ಮೂಗಲು ಸುತ್ತಗೊಂಡು ನಿಧಾನಕ್ಕೆ ಮೂಗಲು ಉಸಿರು ಬಿಡಬೇಕು. ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಕೂತು ಮುದ್ರೆ ಮಾಡಬೇಕು. ಇದನ್ನು ಆಗ್ನೇಯ ಅಂದರೆ ಅದು ಪೂರ್ವ ಮತ್ತು ದಕ್ಷಿಣದ ಕಾರ್ನರ್, ಪೂರ್ವ ಮತ್ತು ದಕ್ಷಿಣದ ಕಾರ್ನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೊಂಡು ಇದು ನಿಧಾನಕ್ಕೆ ಈ ಮುದ್ರೆ ಧಾರಣೆ ಮಾಡಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿಬಿಟ್ರೆ ಪಿತ್ತ ಎಲ್ಲ ಕಮ್ಮಿ ಆಗುತ್ತೆ. ಯಾವಾಗ ಪಿತ್ತ ಕಮ್ಮಿ ಆಯಿತು ಬ್ರೈನಲ್ಲಿ ಪ್ಯಾರಾಲಿಸಿಸ್ ಆಗಲ್ಲ. ಯಾವಾಗ ನಮ್ಮ ಕಣ್ಣಲ್ಲಿ ಪಿತ್ತ ಜಾಸ್ತಿ ಆಯಿತು, ಕಣ್ಮಂಜಾಗೋದು, ಪೊರೆ ಬರೋದು ಎಲ್ಲ ಕಮ್ಮಿ ಆಯಿತು. ಪಿತ್ತ ಜಾಸ್ತಿ ಆದಷ್ಟು ಕಣ್ಣಲ್ಲಿ ಪೊರೆ ಬರುತ್ತೆ, ಕ್ಯಾಟ್ರಾಕ್ಟ್ ಅಂತಾರೆ. ಅದರಿಂದ ಇದನ್ನು ನಿವಾರಣೆ ಮಾಡಬೇಕು ಅಂದರೆ ಇಂದಿನ ಕಾಲದಲ್ಲಿ ದಿನ ಅರ್ಧ ಗಂಟೆ ಇಲ್ಲ ಆಗ್ನೇಯ ದಿಕ್ಕಲ್ಲಿ ಕೂತ್ಕೋಬೇಕು, ಇಲ್ಲ ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೋಬೇಕು. ಈಶಾನ್ಯ ಅದು ಪೂರ್ವ ಉತ್ತರದ ಕಾರ್ನರ್ ಕೂತ್ಕೊಂಡಾಗ ಜಲತತ್ವ ಮತ್ತು ಅಗ್ನಿತತ್ವದ ಎರಡು ಬ್ಯಾಲೆನ್ಸ್ ಆಗಿ ನಿಧಾನಕ್ಕೆ ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ. ಆವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು. ವಾರಕ್ಕೊಂದ್ಸಲ ಈ ಮುದ್ರೆ ಮಾಡಬೇಕು. ಇದನ್ನು ಮುದ್ರೆ ಮಾಡುವಾಗ ಓಂ ಅಗ್ನಿವರುಣಾಯ ನಮಃ, 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 ಓಂ ಅಗ್ನಿವರುಣಾಯ ನಮಃ ಅನ್ನೋ ಮಂತ್ರನ ಮಾನಸಿಕವಾಗಿ ಹೇಳ್ಬೋದು, ಇಲ್ಲ ಜೋರಾಗಿ ಹೇಳ್ಬೋದು. ಅರ್ಧ ಗಂಟೆ ಹೆಂಗೆ ಇಟ್ಕೊಂಡು ಕೂತು ನೋಡಿ, ಯಾಗೆಲ್ಲ ಇಡೀ ಪಿತ್ತ ಎಲ್ಲ ಜಾಸ್ತಿ ಇದು ಕಮ್ಮಿ ಆಗುತ್ತೆ. ಕಮ್ಮಿ ಇದ್ದದ್ದು ಸಮ ಬಂದು ಮನುಷ್ಯ ಪಿತ್ತದಿಂದ ಮುಕ್ತನಾದಾಗ 100ಕ್ಕೆ 50% ರೋಗದಿಂದ ಮುಕ್ತನಾಗ್ಬಿಟ್ಟ. ಅದರಿಂದ ರಾತ್ರಿ ಎಲ್ಲ ನಿದ್ದೆಗಡು ಓದೋದು, 28 ಸಲ ಟೀ ಕುಡಿಯೋದು, 28 ಸಲ ಚಹಾ ಕುಡಿಯೋದು, ಆಮೇಲೆ ಚಿಂಗ ಮಗಿಯೋದು, ಆಮೇಲೆ ಬೀಡ, ಪಾನ್ ಪರಾಗ್ ಇದೆಲ್ಲ ಮಾಡಿ ಬಾಡಿನ ಹೀಟ್ ಮಾಡಿಬಿಟ್ಟಿರ್ತೀವಿ ನಾವು. ಕೂಲ್ ಮಾಡಬೇಕು ಅಂದರೆ ಧ್ಯಾನ ಒಂದೇ ಬಾಡಿ ಕ್ಲೀನ್ ಮಾಡೋಕ್ಕಾಗೋದು. ಧ್ಯಾನದ ಮುಖೇನ ಬಾಡಿನ ಕೂಲ್ ಮಾಡಬೇಕು ಅಂದರೆ ನೀರು ಸುರಿಬೇಕು. ನೀರು ಎಲ್ಲಿದೆ ನನಗೆ? ಈ 6 ಅಡಿ 5 ಅಡಿ ಹೈಟ್ ಇದ್ದೀವಿ, ಇಷ್ಟು ದಪ್ಪ ಇರ್ತೀವಿ, ಅಷ್ಟೆಲ್ಲ ನೀರು ತುಂಬಕ್ಕಾಗತ್ತಾ? ಕಿರುಬೆರಳು ಅದನ್ನು ಬ್ಯಾಲೆನ್ಸ್ ಮಾಡಿಬಿಡ್ತಂತೆ. ಯಾಕೆ? ಜಲತತ್ವ, ವರುಣದೇವ ಅಧಿಪತಿ. ಅದಕ್ಕೆ ಶುಕ್ರ ಪ್ಲಸ್ ಬುಧ ಇಸ್ಕೊಟ್ಟು ಪಿತ್ತ ಅಂತ ಜ್ಯೋತಿಷಲ್ಲಿ ಹೇಳಿಬಿಟ್ರು. ಎಲ್ಲಿ ಬುಧನ ಜೊತೆಗೆ ಶುಕ್ರ ಇರ್ತಾನೋ ಆ ದೇಹ ಪಿತ್ತ ಪ್ರವೃತ್ತಿ ಅಂತ ಹೇಳಿಬಿಟ್ರು ಜ್ಯೋತಿಷ ಶಾಸ್ತ್ರದಲ್ಲಿ. ಅದರಿಂದ ಯಾರು ನಾವು ಪಶ್ಚಿಮದಲ್ಲಿ ಹೆಚ್ಚಿಗೆ ಕೂತ್ಕೊಳ್ತೀವೋ ಪಿತ್ತ ಬ್ಯಾಲೆನ್ಸ್ ಆಗುತ್ತೆ, ಆಗ್ನೇಯ ದಿಕ್ಕಲ್ಲಿ ಹೆಚ್ಚಿಗೆ ಕೂತಿರ್ತೀವೋ ಆಗ ಪಿತ್ತ ಬ್ಯಾಲೆನ್ಸ್ ಆಗುತ್ತೆ ಅಂತ ಮೆಡಿಕಲ್ ವಾಸ್ತುಲಿ ಹೇಳುತ್ತೆ. ಅದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಮುದ್ರೆ ಮಾಡಿ ಸ್ವಯಂ ವೈದ್ಯನಾಗಿ ವಾತ ಪಿತ್ತ ಕಫ ತ್ರಿದೋಷ ಯಾವಾಗ ಬ್ಯಾಲೆನ್ಸ್ ಆಯಿತು, ಈ ವಿಷ ಕುಡಿದ್ರೂ ಮೈಗೆ ಹತ್ತಲ್ಲ. ವಾತ ಪಿತ್ತ ಕಫ 3 ಬ್ಯಾಲೆನ್ಸ್ ಆಯಿತು ಅಂದರೆ ಅವನ ರೋಗನೇ ಬರೋಲ್ಲ. ಅದರಿಂದ ಈ ಮುದ್ರೆ ನಿಮಗೆ ಪಿತ್ತನ ಕಂಟ್ರೋಲ್ ಮಾಡುತ್ತೆ. ಇದನ್ನು ನೀವು ಮಾಡಿ ಇನ್ನೊಬ್ಬರು ಕಲಿಸಿ. ಪ್ರತಿಯೊಬ್ಬರ ಮನೆಗೊಬ್ಬ ವೈದ್ಯ ಆಗಬೇಕು. ಪ್ರತಿಯೊಬ್ಬರು ಈ ಮಂತ್ರ ಹೇಳಿ ಮಾಂತ್ರಿಕನಾದಾಗಲೇ ಮಾತ್ರ ಶರೀರವನ್ನು ದೊಡ್ಡ ಯಂತ್ರನ ಸುಲಭವಾಗಿ ಔಷಧಿ ಇಲ್ಲದೇ ಟಾನಿಕ್ ಇಲ್ಲದೇ ಇಂಜೆಕ್ಷನ್ ಸುಲಭವಾಗಿ ನಾವು ಎಷ್ಟು ವರ್ಷ ಬೇಕೋ ಅಷ್ಟು ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ಮೊನ್ನೆ ಸಂಚಿಕೆಯಲ್ಲಿ ನಾನು ಕಫ ಮತ್ತು ವಾತ ಬಗ್ಗೆ ಮಾತಾಡಿದ್ದೆ. ಯಾರಿಗೀಗ ವಾತ ಪಿತ್ತ ಕಫ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಬೇಕು ಅಂತಿರೋ ಅಥವಾ ವಾತ ಮತ್ತು ಕಫದ ಬಗ್ಗೆ ಎಪಿಸೋಡ್ ನೋಡೋಕ್ಕಾಗಿಲ್ಲ ಅಂತಿರೋ ಅಂಥವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ವಾತ ಕಫ ಅಂಥೇಳಿ. ಈ ವಾತ ಪಿತ್ತ ಕಫ 3 ನೋಡಿದಾಗಲೇ ನಿಮಗೆ ಮುಂದೆ ಎಲ್ಲ ಅನುಭವ ಆಗೋದು ಮತ್ತು ಕೇರ್ ತಗೊಳ್ಳೋಂಥ ಅನುಭವ ಬರೋದು. ಅದರಿಂದ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಈ ಮುದ್ರೆಯಲ್ಲಿ ಒಂದು ಐಕಾನ್ ಇದೆ, ಆ ಐಕಾನ್ ಪ್ರೆಸ್ ಮಾಡಿದ್ರೆ ನೀವು ಲೈಕ್ ಮಾಡಿದ್ದೀರಾ ಅಂತ ಅರ್ಥ. ಇದೇ ರೀತಿ ನಮ್ಮ ಹಳೆಯ ಸಂಚಿಕೆಗಳೆಲ್ಲ ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಪ್ಲೋಡ್ ಮಾಡಿದ್ದೀವಿ. ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಇನ್ನೊಂದು ಮ್ಯೂಸಿಕ್ ಥೆರಪಿ, ಮ್ಯೂಸಿಕ್ ಕೇಳೋದ್ರಿಂದ ವಾತ ಪಿತ್ತ ಮತ್ತು ಕಫ ಬ್ಯಾಲೆನ್ಸ್ ಆಗುತ್ತೆ ಅಂತ ಸಂಗೀತದಲ್ಲಿ ಹೇಳ್ತಾರೆ. ಅದರಿಂದ ವಾತ ಪಿತ್ತ ಕಫ ಜಾಸ್ತಿ ಇತ್ತು ಅಥವಾ ಕಮ್ಮಿ ಇತ್ತು ಅಂದರೆ ಸುಮಧುರವಾದಂಥ ಹಾಡನ್ನು ಹಾಡೋಕ್ಕಾಗಲಿಲ್ಲ ಅಂದರೆ ಗಮನ ಇಟ್ಟು ಕೇಳಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದರಿಂದ ಸಂಗೀತದಲ್ಲೂ ಕೂಡ ನಾವು ಕಾಯಿಲೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದಾಗಿದ್ದರೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಒಂದು ಮ್ಯೂಸಿಕ್ ಚಾನಲ್ ಇದೆ, ಜ್ಞಾನೋದಯ ಅಂತ. ಅದು ಹಲವಾರು ಹಾಡುಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅದಕ್ಕೂ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ಕೇಳಿದ ಮೇಲೆ ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.
ಸಾಯಿರಾಮ್.